ಆರ್ಎಸ್ಎಸ್ ಪಥಸಂಚಲನದ ವಿಚಾರದಲ್ಲಿ ಏಕಾಂಗಿಯಾಗಿ ಉಳಿದು ಬಿಟ್ರ ಪ್ರಿಯಾಂಕ್ ಖರ್ಗೆ. ಬೇರೆ ಯಾವ ಜಿಲ್ಲೆಗಳಲ್ಲೂ ಆಗದ ಸಮಸ್ಯೆ ಚಿತ್ತಾಪುರದಲ್ಲಿ ಮಾತ್ರ ಯಾಕಾಗ್ತಾ ಇದೆ? ಮೇಲ್ನೋಟಕ್ಕೆ ಇದು ಪ್ರಿಯಾಂಕ್ ಖರ್ಗೆ ಅವರೇ ಪಥಸಂಚಲನವನ್ನ ನಿಲ್ಲಿಸಬೇಕು ಅಂತ ಪಣ ತೊಟ್ಟು ಕಾದು ಕುಳಿತ ಹಾಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಈಗ ತಮ್ಮನ್ನ ತಾವು ಪ್ರಶ್ನಿಸಿಕೊಳ್ಳಬೇಕಾದಂತಹ ಸಮಯ ಬಂದಿದೆ. ನಮಸ್ಕಾರ. ಪ್ರಿಯಾಂಕ್ ಖರ್ಗೆ ಅವರು ಯಾವ ಪಕ್ಷದವರು? ಕಾಂಗ್ರೆಸ್ ಪಕ್ಷದವರು. ಶರಣಬಸಪ್ಪ ದರ್ಶನಾಪುರ ಅವರು ಯಾವ ಪಕ್ಷದವರು? ಅವರು ಕಾಂಗ್ರೆಸ್ ಪಕ್ಷದವರು. ಕರ್ನಾಟಕದಲ್ಲಿ ಈಗ ಇರುವಂಥದ್ದು ಯಾವ ಸರ್ಕಾರ? ಅದು ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಪಕ್ಷದ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರವಾಗಿರುವಂತಹ ಚಿತ್ತಾಪುರದಲ್ಲಿ ರಣರಂಗವಾಗಿರುವಂತಹ ಆರ್ಎಸ್ಎಸ್ ಪಥಸಂಚಲನದ ವಿಚಾರ ಅದೇ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿ ಮಂತ್ರಿಗಳಿರುವಂತಹ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಹಳ ಸರಾಗವಾಗಿ ನಡೀತಾ ಹೋಗ್ತಾ ಇದೆ, ಬಹಳ ಸಲೀಸಾಗಿ ನಡೀತಾ ಹೋಗ್ತಾ ಇದೆ. ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಾಪುರ ಅವರು ಶಾಂತಿ ಸಭೆಯನ್ನ ನಡೆಸಿದ ಜಿಲ್ಲಾಧಿಕಾರಿಗಳಿಗೆ ಒಂದು ಸೂಚನೆಯನ್ನ ಕೊಟ್ಟರು. ಆ ಸಭೆಯಲ್ಲಿ ಮೊದಲು ಯಾರು ಅಪ್ಲಿಕೇಶನ್ ಅನ್ನ ಕೊಡ್ತಾರೋ ಅವರಿಗೆ ಮೊದಲು ಪಥಸಂಚಲನ ನಡೆಸುವಂತಹ ಅವಕಾಶವನ್ನ ನೀಡ್ತೇವೆ ಅಂತ ಹೇಳಿ ಆ ಸಭೆಯ ಮುಖಾಂತರವಾಗಿ ತಿಳಿಸಿದ್ರು. ಹಾಗಾಗಿ 4ನೇ ತಾರೀಕಿಗೆ ಆರ್ಎಸ್ಎಸ್ಗೆ ಪಥಸಂಚಲನ ಮಾಡುವುದಕ್ಕಾಗಿ ಅವಕಾಶ ಸಿಕ್ತು. ಒಂದು ಸಂಕೀರ್ಣ ಸಮಸ್ಯೆಗೆ ಸರಳವಾದ ಪರಿಹಾರವನ್ನ ನೀಡೋದ್ರ ಮೂಲಕವಾಗಿ ಶರಣಬಸಪ್ಪ ದರ್ಶನಾಪುರ ಅವರು ಈ ಸಮಸ್ಯೆಯನ್ನ ಬಗೆಹರಿಸಿದ್ರು. ಆದ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಅವರ ಚಿತ್ತಾಪುರ ಕ್ಷೇತ್ರದಲ್ಲಿ ಮಾತ್ರ ಈ ಒಂದು ಸಮಸ್ಯೆ ಕಾಡ್ತಾನೇ ಇದೆ. ಬೇರೆ ಯಾವ ಜಿಲ್ಲೆಗಳಲ್ಲೂ ಆಗದಂತಹ ಸಮಸ್ಯೆ ಚಿತ್ತಾಪುರದಲ್ಲಿ ಮಾತ್ರ ಆಗ್ತಾ ಇದೆ. ಮೇಲ್ನೋಟಕ್ಕೆ ಇದು ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಸ್ವತಃ ಪ್ರಿಯಾಂಕ್ ಖರ್ಗೆ ಅವರೇ ಆರ್ಎಸ್ಎಸ್ ನ ಪಥಸಂಚಲನವನ್ನ ಹೇಗಾದ್ರೂ ಮಾಡಿ ನಿಲ್ಲಿಸಬೇಕು ಅಂತ ಹೇಳಿ ಪಣ ತೊಟ್ಟು ಅವರೇ ಮುಂದೆ ಹೋಗೋ ತರ ಕಾಣ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಮನಸ್ಸು ಮಾಡಿದ್ರೆ ದರ್ಶನಾಪುರ ಅವರ ರೀತಿಯೇ ಒಂದು ಸರಳ ಪರಿಹಾರವನ್ನ ನೀಡೋದ್ರ ಮೂಲಕವಾಗಿ ಆ ಸಮಸ್ಯೆಯನ್ನ ಬಗೆಹರಿಸಬಹುದಾಗಿತ್ತು. ಆದರೆ ಪ್ರಿಯಾಂಕ್ ಖರ್ಗೆ ಅವರು ಆ ರೀತಿ ಮಾಡಲಿಲ್ಲ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಉಸ್ತುವಾರಿ ಸಚಿವರುಗಳಿದ್ದಾರೆ. ಆ ಜಿಲ್ಲೆಗಳಲ್ಲಿ ಆಗದೇ ಇರುವಂತಹ ಸಮಸ್ಯೆಗಳು ಕೇವಲ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ಮಾತ್ರ ಆಗ್ತಾ ಇದೆ ಅಂತ ಹೇಳಿದಾಗ ಇಲ್ಲಿ ಎದ್ದು ಕಾಣೋದೇನು? ಪಥಸಂಚಲನದ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರಿಯಾಂಕ್ ಖರ್ಗೆ ಅವರು ಮಾತ್ರ ಇಲ್ಲಿ ಏಕಾಂಗಿಯಾಗಿ ಉಳಿದು ಬಿಟ್ಟಿದ್ದಾರೆ ಅನ್ನುವಂಥದ್ದೇ ಎದ್ದು ಕಾಣುತ್ತೆ. ಪಥಸಂಚಲನದ ವಿಚಾರಕ್ಕೆ ಬಂದ್ರೆ ಪ್ರಿಯಾಂಕ್ ಖರ್ಗೆ ಅವರೇ ಒಂದು ದಾರಿಯಲ್ಲಿ ಹೋಗ್ತಾ ಇದ್ರೆ ಅದೇ ಪಕ್ಷದ ಬೇರೆ ಬೇರೆ ಮಂತ್ರಿಗಳು ಇನ್ಯಾವುದೋ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಇದರ ಅರ್ಥ ಏನಂದ್ರೆ ಪ್ರಾಬಬ್ಲಿ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ನ ಪಥಸಂಚಲನದ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರದ್ದೇ ಪಕ್ಷದಲ್ಲಿ ಏಕಾಂಗಿಯಾಗಿ ಉಳಿದು ಬಿಟ್ಟಿದ್ದಾರೆ ಅನ್ನೋದು. ಈಗ ಖರ್ಗೆ ಅವರು ತಮ್ಮನ್ನ ತಾವು ಪ್ರಶ್ನಿಸಿಕೊಳ್ಳಬೇಕಾದಂತಹ ಸಮಯ ಬಂದಿದೆ. ಬೇರೆ ಜಿಲ್ಲೆಗಳ ಉಸ್ತುವಾರಿ ಸಚಿವರುಗಳಿಗೆ ಸಿಗ್ತಾ ಇರುವಂತಹ ಪರಿಹಾರ ಪ್ರಿಯಾಂಕ್ ಖರ್ಗೆ ಅವರಿಗೆ ಮಾತ್ರ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಇಡೀ ಜಗತ್ತು ಅವರನ್ನ ಅನುಮಾನದಿಂದ ನೋಡ್ತಾ ಇದೆ ಅನ್ನುವಂತಹ ಅರಿವು ಪ್ರಿಯಾಂಕ್ ಖರ್ಗೆ ಅವರಿಗೆ ಇರಬೇಕಾಗುತ್ತೆ. ಇನ್ನೊಂದೇನಂತ ಹೇಳಿದ್ರೆ ತಮ್ಮದೇ ಪಕ್ಷದಲ್ಲಿ ಪಥಸಂಚಲನದ ವಿಚಾರಕ್ಕೆ ಸಂಬಂಧಿಸಿದಂತೆ ತಾನು ಏಕಾಂಗಿಯಾಗಿದ್ದೇನೆ ಅನ್ನುವಂತಹ ಅರಿವು ಕೂಡ ಅವರಿಗೆ ಬರಬೇಕಾಗತ್ತೆ. ಈ ರೀತಿ ಒಂದು ಅರಿವು ಅವರಿಗೆ ಬಂದು ಹೇಗಿದ್ರು ಮೊನ್ನೆ ನಡೆದಂತಹ ಶಾಂತಿ ಸಭೆಗೆ ಹೋಗಲಿಲ್ಲ, ಇನ್ನು 5ನೇ ತಾರೀಕಿಗೆ ನಡೆಯುವಂತಹ ಶಾಂತಿ ಸಭೆಗಾದ್ರೂ ಹೋಗಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬೇಕಾಗಿದೆ ಪ್ರಿಯಾಂಕ್ ಖರ್ಗೆ ಅವರು. ಇಲ್ಲ ಅಂದ್ರೆ ಈ ಪ್ರತಿಷ್ಠೆಯ ಹೋರಾಟ ಅನ್ನುವಂಥದ್ದು ನಡೀತಾನೆ ಹೋಗುತ್ತೆ. ತಮ್ಮದೇ ಪಕ್ಷದಲ್ಲಿ ಪಥಸಂಚಲನದ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರಿಯಾಂಕ್ ಖರ್ಗೆ ಅವರು ಏಕಾಂಗಿಯಾಗಿ ಉಳಿದು ಬಿಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.